ನಟಿ ಪೂಜಾ ಗಾಂಧಿ ಆನಂದ್ ಗೌಡ ಸಂಬಂಧದಲ್ಲಿ ಬಿರುಕು ಮೂಡಿದ್ದು ಮದುವೆ ಮುರಿದು ಬೀಳುವ ಸಾಧ್ಯತೆ ಇದೆ. ನಟಿ ಪೂಜಾ ಗಾಂಧಿ ಆನಂದ್ ಗೌಡ ಸಂಬಂಧದಲ್ಲಿ ಬಿರುಕು ಮೂಡಿದ್ದು ಮದುವೆ ಮುರಿದು ಬೀಳುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ನವೆಂಬರ್ 15ರಂದು ಉದ್ಯಮಿ ಆನಂದ್ ಗೌಡ ಜೊತೆ ಪೂಜಾ ಗಾಂಧಿ ಅವರ ನಿಶ್ಚಿತಾರ್ಥ ನೆರವೇರಿತ್ತು. ಮದುವೆಗೆ ಪೂಜಾ ಗಾಂಧಿ ಅವರ ತಾಯಿ ಅಡ್ಡಿಪಡಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇವತ್ತು ಸಂಜೆ ಪೂಜಾ ಗಾಂಧಿ ಅವರ ತಂದೆ ಜೊತೆ ಮಾತುಕತೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ಆನಂದ್ ಗೌಡ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಅಲ್ಲದೆ ಆನಂದ್ ಗೌಡ ಹಾಗೂ ಪೂಜಾ ಗಾಂಧಿ ಮಧ್ಯೆ ವೈಮನಸ್ಸು ಮೂಡಿರುವುದನ್ನು ಆನಂದ್ ಗೌಡ ಕುಟುಂಬದ ಮೂಲಗಳು ಖಚಿತಪಡಿಸಿವೆ. ಆದರೆ ಮಾಧ್ಯಮಗಳಿಗೆ ಯಾವುದೇ ಬಹಿರಂಗ ಹೇಳಿಕೆ ನೀಡಲು ಅವರು ನಿರಾಕರಿಸಿದ್ದಾರೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಸಂದೀಪ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಏನಿದು ಟ್ವಿಸ್ಟ್ ಪೂಜಾ ಗಾಂಧಿ ವಿಚಾರದಲ್ಲಿ? ಹೌದು ಜಯಪ್ರಕಾಶ್ ಅವರ, ಏನಂದ್ರೆ ಇತ್ತೀಚೆಗಷ್ಟೇ ಒಂದು ಪೂಜಾ ಗಾಂಧಿ ಒಂದು ಸಿಹಿ ಸುದ್ದಿ ಕೊಟ್ಟಿದ್ರು. ಮಳೆ ಹುಡುಗಿ ನಮ್ಮ ಒಂದು ಕನ್ನಡದ ಸೊಸೆ ಆಗ್ತಾರೆ. ಉದ್ಯಮಿ ಆನಂದ್ ಗೌಡ ಅವ್ರನ್ನ ಪ್ರೀತಿಸಿ ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ, ನಿಶ್ಚಿತಾರ್ಥ ಆಗಿದೆ, ಎರಡು ಕುಟುಂಬಗಳು ಒಪ್ಪಿದವೆ. ಇನ್ನೇನು ಮುಂದಿನ ವರ್ಷ ಮದುವೆ ಕೂಡ ಆಗುತ್ತೆ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಇಸ್ಕಾನ್ ಟೆಂಪಲ್ ಅಲ್ಲಿ ಅನ್ನೋದೊಂದು ಕೆಲವೊಂದು ಮಾಹಿತಿಗಳೆಲ್ಲ ಕೊಟ್ಟಿದ್ರು. ಸೊ ಅದಾದ ನಂತರ ಇವಾಗ ಆಕ್ಚುಲಿ ಇದ್ದಕ್ಕಿದ್ದಂತೆ ಇವತ್ತು ಬಂದ ಒಂದು ಸುದ್ದಿ ಏನು ಅಂದ್ರೆ, ಅವರ ನಿಶ್ಚಿತಾರ್ಥ ಆದ ನಂತರ ಮದುವೆ ಮುರಿದು ಬಿದ್ದಿದೆ. ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ ಅಂತ. ಸೊ ಸ್ವತಃ ಖುದ್ದಾಗಿ ಆನಂದ್ ಅವ್ರ ಹತ್ರ ಮಾತಾಡಿದಾಗ ಬಂದ ಒಂದು ಮಾಹಿತಿ ವಿಷಯ ಏನು ಅಂತ ಅಂದ್ರೆ, ಸೊ ಇವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಒಂದು ವೈಮನಸ್ಸಿಲ್ಲ, ಆನಂದ್ ಹಾಗೂ ಪೂಜಾ ಗಾಂಧಿ ಅವರ ಮಧ್ಯ. ಸೊ ಆದ್ರೆ ಪ್ರಾಬ್ಲಮ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅವರೇ ಹೇಳಿರೋ ಪ್ರಕಾರ ಪೂಜಾ ಗಾಂಧಿ ಅವರ ತಾಯಿಯಿಂದ ತೊಂದರೆ ಆಗ್ತಾ ಇದೆ. ಸೊ ಅಂದ್ರೆ ಅವರು ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ಪೂಜಾ ಗಾಂಧಿ ಈಗ ಮದುವೆ ಅಂತ ಫಿಕ್ಸ್ ಆದ್ಮೇಲೆ ಅವ್ರು ಇನ್ನೊಬ್ರು ಮನೆ ಸ್ವತ್ತು. ಆಕ್ಚುಲಿ ಇವಾಗ ಆನಂದ್ ಅವ್ರನ್ನ ಇನ್ನೇನ್ ಮದುವೆ ಆಗ್ತಾರೆ ನೆಕ್ಸ್ಟ್ ಇಯರ್ ಅಲ್ಲಿ, ಮದುವೆ ಆದ್ಮೇಲೆ ಅವ್ರು ಇನ್ನೊಬ್ರು ಮನೆಗೆ ಹೋಗ್ಬೇಕು. ಬಟ್ ಆದ್ರೆ ಪೂಜಾ ಗಾಂಧಿ ಫ್ಯಾಮಿಲಿಗೆ ಮೇನ್ ಪಿಲ್ಲರ್ ಆಗಿರೋದೇ ಪೂಜಾ ಗಾಂಧಿ. ಸೊ ಅವರು ಒಂದು ಗಂಡು ಮಗು ಇದ್ದಂಗೆ ಅಂತಾನೆ ಹೇಳ್ಬೋದು ಕುಟುಂಬಕ್ಕೆ. ಅವ್ರ ಅರ್ನಿಂಗ್ ಆಗಿರ್ಬೋದು, ದುಡಿಮೆ ಪ್ರತಿಯೊಂದು ಅವ್ರ ಇದ್ರಲ್ಲೇ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಅವರ ತಾಯಿ ಪೂಜಾ ಗಾಂಧಿ ಮೇಲೆ ಸಾಕಷ್ಟು ಒಂದು ಪ್ರೆಷರ್ನ ಹೇರ್ತಾ ಇದ್ದಾರೆ. ಸೊ ಅನ್ನೋ ಒಂದು ಸಾಕಷ್ಟು ಮಾತುಗಳು ಎದ್ದು ಕೇಳಿಸ್ತಾ ಇದಾವೆ ಎಲ್ಲ ಕಡೆ. ಮತ್ತೆ ಇನ್ನೊಂದೇನಂದ್ರೆ, ಆನಂದ್ ಅವ್ರು ಹೇಳ್ತಾ ಇದ್ರು, ನಾನು ಇವರಿಗೋಸ್ಕರ ಸಾಕಷ್ಟು ಒಂದು ತ್ಯಾಗ ಮಾಡಿದ್ದೀನಿ. ಯಾಕಂದ್ರೆ ಈಗ ನೋಡಿದಾಗ ಜನ ತಪ್ಪು ತಿಳ್ಕೊಳ್ಳೋದು, ಓಕೆ ನನ್ನಿಂದನೇನೆ ಆಗಿದೆ ಅಂತ ಅನ್ಕೊಳ್ತಾರೆ. ಬಟ್ ಇವರಿಗೋಸ್ಕರ ನಾನು ಅಮೆರಿಕಕ್ಕೆ ಹೋಗೋದ ತ್ಯಜಿಸ್ತೀನಿ, ನಾನು ಒಂದು ಸಾಕಷ್ಟು ಒಂದು ಕಾಂಪ್ರಮೈಸ್ಗಳೆಲ್ಲ ಮಾಡ್ಕೊಂಡಿದ್ದೀನಿ ಅವ್ರ ಅಮ್ಮಂಗೋಸ್ಕರ. ಸೊ ಅವ್ರ ಮನೆಯಲ್ಲಿ ಪೂಜಾ ಗಾಂಧಿ ಒಂದು ಕ್ಯಾರೆಕ್ಟರ್ ಬಿಹೇವಿಯರ್ ಇಷ್ಟಪಟ್ಟು ನಾನು ಅವ್ರನ್ನ ಪ್ರೀತಿಸಿದೆ, ನಾನು ಮದುವೆ ಆಗಿ ಒಪ್ಕೊಂಡೆ. ಅವ್ರ ತಂದೆ ಕೂಡ ಒಂದು ತುಂಬಾ ಒಳ್ಳೆ ಮನುಷ್ಯ. ಬಟ್ ಆದ್ರೆ ಅವರ ತಾಯಿಯ ನಡವಳಿಕೆ ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನ್ನ ಮೇಲೆ ಸಾಕಷ್ಟು ಪ್ರೆಷರ್ ಹೇಳ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ಇನ್ನೊಂದೇನಂದ್ರೆ, ದುಡ್ಡು ಅನ್ನೋ ಒಂದು ಅವ್ರ ಒಂದು ಮನಸ್ಸಿಗೆ ಅದೇನೋ ನಾಟು ಬಿಟ್ಟಿದೆ. ನನ್ನ ಮಗಳು ಕೆಲಸ ಮಾಡ್ತಾನೆ ಇರ್ಬೇಕು ಅಂತ ಹೇಳ್ತಾರೆ, ಅಥವಾ ಒಂದು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಪೂಜಾ ಗಾಂಧಿನ ಒಂದು ಪ್ರಚೋದನೆ ಮಾಡ್ತಾ ಇದ್ದಾರೆ ಅವರ ತಾಯಿ. ಸೊ ಇದು ನನಗೆ ಹಿಂಸೆ ತಡ್ಕೊಳಕ್ ಆಗ್ತಿಲ್ಲ, ಇದರಿಂದ ನಾನು ಹೊರಬರಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು ಆಕ್ಚುಲಿ. ಸೊ ಯಾಕಂದ್ರೆ ತಾಯಿ ಮಾತನ್ನ ಕೂಡ ಇವರು ಮೀರಕ್ ರೆಡಿ ಇಲ್ಲ, ಯಾರು ಪೂಜಾ ಗಾಂಧಿ ಅವರು. ಸೊ ಆ ಕಾರಣಕ್ಕೋಸ್ಕರ 99% ಅಂತಾನೆ ಹೇಳ್ಬೋದು ಮುರಿದು ಬಿದ್ದಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇನ್ನೊಂದೇನಂದ್ರೆ, ಇವತ್ತು ಪೂಜಾ ಗಾಂಧಿ ಅವರ ತಂದೆ ಮುಂಬೈಯಿಂದ ಬರ್ತಾ ಇದಾರಂತೆ. ಸೊ ಅವ್ರ ಹತ್ರ ಮಾತಾಡಿದ ಮೇಲೆ ಮುಂದಿನ ಏನು ಡಿಸಿಷನ್ ತಗೊಂಡಿದೀವಿ ಅಥವಾ ಏನ್ ತಗೊಳ್ತಾ ಇದೀವಿ ಅನ್ನೋದನ್ನ ನಾವು ನೇರವಾಗಿ ನಿಮ್ಗೆಲ್ಲ ತಿಳಿಸ್ತೀವಿ ಅನ್ನೋದನ್ನ ಕೂಡ ಆನಂದ್ ಅವರು ಹೇಳಿದ್ರು ಅಂತ ಹೇಳ್ಬೋದು. ಶೆಟ್ಟಿ ಅವರೇ. ಓಕೆ ಸಂದೀಪ್, ಮೊದಲನೇದಾಗಿ ಚಲನಚಿತ್ರ ನಟಿ ಪೂಜಾ ಗಾಂಧಿ ಒಂದು ರೀತಿಯಲ್ಲಿ ಅವರ ಇಡೀ ಫ್ಯಾಮಿಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ರೀತಿಯಲ್ಲಿ. ಆದರೆ ಅವರ ತಾಯಿ ಹೇಳುವಂಥ ರೀತಿಯನ್ನು ನೋಡಿದರೆ, ಅಂದರೆ ಆ ಒಂದು ಇನ್ಕಮ್ ಏನಿದೆ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿನ, ಫ್ಯಾಮಿಲಿಗೆ ಬರುವಂಥ ಇನ್ಕಮ್ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿನ, ಅಥವಾ ಒಂದು ರೀತಿಯಲ್ಲಿ ಪೂಜಾ ಗಾಂಧಿ ಅವರ ತಾಯಿ ವಧು ದಕ್ಷಿಣೆಯನ್ನು ಬಯಸ್ತಾ ಇದ್ದಾರೆ, ಹೇಗೆ?
ಇಲ್ಲ ಅದು ಖಂಡಿತ ಗೊತ್ತಿಲ್ಲ ಅದೇನು ಅಂತ. ಸೊ ವಧುದಕ್ಷಿಣೆ ಅಂತ ಹೇಳಲಿಕ್ಕೆ ಹೋದ್ರೆ ಹಾಗೆ ಆನಂದ್ ಗೌಡ ಅವರು ಕೂಡ ದೊಡ್ಡ ಉದ್ಯಮಿನೇ ಅವರು ಆಕ್ಚುಲಿ. ಸೊ ಹಾಗೆ ಹೇಳಕ್ ಹೋದ್ರೆ ಬಟ್ ಇನ್ನೊಂದು ನೀವು ಹೇಳಿರೋದು ಒಂದು ಮಾತು ನಿಜ. ಇವರು ಪೂಜಾ ಗಾಂಧಿ ಅವರ ಫ್ಯಾಮಿಲಿ ಒಂದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದಂಗೆ. ಯಾಕಂದ್ರೆ ಅವರ ಫ್ಯಾಮಿಲಿಲಿ ಅಂದ್ರೆ ಇವಾಗ ಯಾಕಂದ್ರೆ ಪೂಜಾ ಗಾಂಧಿ ಒಂದು ಸಾಕಷ್ಟು ಒಂದು ಫೇಮಸ್ ಆಗಿರೋ ಒಂದು ನಟಿ ಕೂಡ, ಅಷ್ಟೇ ಸಾಕಷ್ಟು ಚಿತ್ರಗಳನ್ನ ಕೂಡ ಮಾಡಿದ್ದಾರೆ, ಚಿತ್ರಗಳು ಕೂಡ ಕೈಯಲ್ಲಿದ್ದಾವೆ, ಒಳ್ಳೆ ಒಂದು ರೆಮ್ಯುನೇಷನ್ ಕೂಡ ತಗೊಳ್ತಾ ಇದ್ದಾರೆ. ಅಷ್ಟೇ ಇತ್ತೀಚೆಗೆ ರಾಜಕೀಯ ಕೂಡ ಹೋಗಿದ್ದಾರೆ. ಸೊ ಇದೆಲ್ಲ ಆಗಿರೋದ್ರಿಂದ ಮೋಸ್ಟ್ಲಿ ಅವರ ತಾಯಿಯ ಉದ್ದೇಶ ಕೂಡ ಅದೇ ಆಗಿರಬಹುದೇನೋ ಮೋಸ್ಟ್ಲಿ. ಸೊ ನಾಳೆ ಮದುವೆ ಆಗಿ ಹೋದ ನಂತರ ನನ್ನ ಮಗಳು ಅಥವಾ ನನ್ಗೆ ಮಗಳಿಂದ ಬರೋದು ಆದಾಯ ನಿಲ್ಬಹುದು ಅನ್ನೋದೆಲ್ಲ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಆನಂದ್ ಅವ್ರ ಹತ್ರ ಮಾತಾಡಿದಾಗ ಅದೇನೋಸ್ತಾ ಇತ್ತು ಅಂತ ಅಂದ್ರೆ ಅವ್ರು ಯಾವ ರೀತಿಯ ಅಂದ್ರೆ ಮೆಂಟಾಲಿಟಿ ಇದೆ ಅಂದ್ರೆ ಅವ್ರು ಯಾವ ರೀತಿಯ ಒಂದು ಮಗಳಿಗೆ ಒಂದು ಪ್ರಚೋದನೆ ಕೊಡ್ತಾರೆ, ಇದ್ ಮಾಡ್ತಾರೆ ಅಂದ್ರೆ ಸೊ ಏನಾದ್ರೂ ಮಾಡುವಕ್ಕೆ ರೆಡಿ ಇದ್ದಾರೆ ಅಂದ್ರೆ ಐ ಮೀನ್ ಅಷ್ಟು ಒಂದು ಫೋರ್ಸ್ಫುಲ್ ಆಗಿ ಪ್ರೆಷರ್ ಹಾಕ್ತಾರೆ ಮಗಳ ಮೇಲೆ. ಸೊ ನಾವು ಸಂದೀಪ್, ಈಗಲೂ ಕೂಡ ಪೂಜಾ ಗಾಂಧಿಗೆ ಅಷ್ಟೊಂದು ಬೇಡಿಕೆ ಇದೆಯಾ ನಾಯಕ ನಟಿಯಾಗಿ? ನಿಮ್ಗೆ ಗೊತ್ತಿರೋ ಪ್ರಕಾರ ನೀವೀಗ ಒಂದು ಸಿನಿಮಾ ಬ್ಯೂರೋ ನೋಡ್ಕೋತಿದ್ದೀರಿ. ಸೊ ಹಾಗಿರುವಾಗ ಪೂಜಾ ಗಾಂಧಿಗೆ ಈಗ ಒಂದು ಫಿಲ್ಮಲ್ಲಿ ಹೀರೋಯಿನ್ ಆಗಿ ಮಾರ್ಕೆಟ್ ರೇಟ್ ಎಷ್ಟಿದೆ? ಜಯಪ್ರಕಾಶ್ ಅವರು ಅದು ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ನಮಗೂ ಗೊತ್ತಿರಲ್ಲ ಅದು. ಯಾಕಂದ್ರೆ ಅವರು ಒಳಗಡೆ ಒಂದು ಸಿನಿಮಾ ಅಂತ ಮಾಡಿದಾಗ ಅವರ ಒಂದು ಸಾಕಷ್ಟುಗಳ ಕಮಿಟ್ಮೆಂಟ್ ಇರುತ್ತೆ. ಅಷ್ಟೇ ಅಲ್ಲದೆ ಪಾತ್ರಗಳು ನೋಡ್ತಾರೆ ಅವರು, ಸೊ ಪ್ರೊಡಕ್ಷನ್ ನೋಡ್ತಾರೆ, ಇವನ್ ಹೀರೋಗಳು ನೋಡ್ತಾರೆ, ಎಲ್ಲ ನೋಡ್ಬಿಟ್ಟು ಒಂದು ಇದು ತಗೊಳ್ತಾರೆ ಅವ್ರು ಎಷ್ಟು ತಗೊಳ್ತಾರೆ ಏನು ಅಂತ. ಬಟ್ ಯಾಕಂದ್ರೆ ಇತ್ತೀಚೆಗೆ ನೀವೆಲ್ಲ ನೋಡಿರೋ ಪ್ರಕಾರ ಒಂದು ದಂಡುಪಳ್ಳಿ ಚಿತ್ರ ಕೂಡ ಅವರು ಒಂದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಸಿನಿಮಾ ಕೂಡ ಗೆಲ್ತು ಆಕ್ಚುಲಿ, ನಿಮ್ಗೆ ಗೊತ್ತು. ಓಕೆ ಸಂದೀಪ್, ಒಂದು ಫೈನಲ್ ಜಡ್ಜ್ಮೆಂಟ್ ಅಂದ್ರೆ ಒಂದು ಅಂತಿಮ ನಿರ್ಧಾರ, ಪಕ್ಕಾ ನಿರ್ಧಾರ ಯಾವಾಗ ಹೊರಗೆ ಬೀಳ್ಬೋದು? ಇವತ್ತು ಸಂಜೆ ಅರೌಂಡ್ 6:30-7 ಅಷ್ಟೊತ್ತಿಗೆ ಅವರ ತಂದೆ ಬಂದ ಕೂಡಲೇ ಮಾತಾಡ್ಬಿಟ್ಟು ಏನಾಗಿದೆ ಈಗ ಏನು ಇದು ಈಗ ಬಂದಿರೋ ಮಾಹಿತಿಗಳಿಗೆಲ್ಲ ಏನು ಅನ್ನೋ ಉತ್ತರನ ಆನಂದ್ ಗೌಡರು ಕೊಡ್ತಾರೆ. ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.